ಬೆಳಿಗ್ಗೆ ಎದ್ದ ತಕ್ಷಣ ಎತ್ತುಗಳು ನೋಡಿದೆ, ಫ್ರೆಶ್ ಅಪ್ ಆಗ್ಬಿಟ್ಟು ನಾರ್ತ್ ಕರ್ನಾಟಕ ಉಪ್ಪಿಟ್ಟು ತಿಂದೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಸತೀಶ್ ಪುನಾಚಿ. ನಿನ್ನೆ ರಾತ್ರಿ ಬಂದು 4 ಗಂಟೆ ಇಲ್ಲೇ ಮಲಗಿದ್ದು, ಬೆಳಿಗ್ಗೆ ಎದ್ಮೇಲೆ ಗೊತ್ತಾಯ್ತು ಇಲ್ಲೇ ನಾವು ಮಲಗಿದ್ದು ಅಂತ. ನನ್ನ ಫ್ರೆಂಡ್ ಸಂತೋಷ್ ಅಂತೇಳಿ ಅವನ ಮದುವೆಗೆ ನಾನು ಕಲಬುರ್ಗಿಗೆ ಬಂದಿದ್ದೀನಿ. ಯೂಶಲಿ ಸಮ್ಮರ್ ಟೈಮ್ ಅಲ್ಲಿ ಇಲ್ಲೇ ಮಲಗಿರ್ತಾರಂತೆ ಫ್ರೆಂಡ್ಸು ಮತ್ತೆ ಕಸಿನ್ಸು ಬ್ರದರ್ಸ್ ಎಲ್ಲ. ಉತ್ತರ ಕರ್ನಾಟಕದಲ್ಲಿ ನೀರಿನ ಸಮಸ್ಯೆ ಇದೆ, ಅದರಲ್ಲೂ ಮದುವೆ ಸಂದರ್ಭದಲ್ಲಿ ನೀರ್ ಹೆಚ್ಚಿಗೆ ಬೇಕು ಅಂತೇಳಿ ಎತ್ತಿನ ಗಾಡಿಲಿ ನೀರ್ ತಗೊಂಡೋದ್ರು. ಇದು ಕಡಕ್ ರೊಟ್ಟಿ, ಹೊಲದಲ್ಲಿ ಬುತ್ತಿ ಕಟ್ಟಿರ್ತಾರೆ, ಹೊಟ್ಟೆ ಎಸ್ದಾಗ ತಿನ್ಬಹುದು ಅಂತೇಳಿ. ಯಾವಾಗಲೂ ಕಟ್ಟಿರ್ತಿರ್ತಿಲ್ಲ. ಇದು ಬೇವಿನ ಮರ. ನಾನು ಬೇವಿನ ಮರ ನೋಡಿದ ತಕ್ಷಣ ಅದರ ಕಡ್ಡಿ ತಗೊಂಡು ಅಲ್ಲುಜ್ಬೇಕು ಅಂತ ಪ್ಲಾನ್ ಮಾಡಿದೆ. ಯಾಕೆಂತಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಊರಿಗೆ ಹೋದಾಗೆಲ್ಲ ಈ ಬೇವಿನ ಕಡ್ಡಿಲೇ ನಾನು ಅಲ್ಲುಜ್ತಾ ಇದ್ದಿದ್ದು. ಸೊ ಹಾಗಾಗಿ ಈಗಲೂ ಒಂದ್ಸರಿ ಟ್ರೈ ಮಾಡೋಣ ಅಂತೇಳಿ. ಕಹಿ ಇರುತ್ತೆ, ಅದನ್ನ ಕಚ್ಚಿ ಅದನ್ನ ಸ್ವಲ್ಪ ಸಾಫ್ಟ್ ತರ ಮಾಡ್ಕೊಂಡು ಅದರಲ್ಲಿ ಉಜ್ಜಬೇಕು. ಒಂಥರ ಕಹಿ ಕಹಿಯಾಗಿದ್ರು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ದೊಡ್ಡವರು ಹೇಳಿದ್ದಾರೆ. ಈ ವಿಡಿಯೋ ನೋಡೋರು ಯಾರಾದರೂ ಬೇವಿನ ಕಡ್ಡಿಯಲ್ಲಿ ಅಲ್ಲುಜ್ಜಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬೇವಿನ ಕಡ್ಡಿಯಲ್ಲಿ ಅಲ್ಲುಜ್ಜಿದ ಮೇಲೆ ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಂಡು ನನ್ನ ಫ್ರೆಂಡು ಹೊಲಕ್ಕೇನೆ ಬುತ್ತಿ ತಂದಿದ್ದ. ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಅಂದ್ರೆ ಒಂದು ಕಡಕ್ ರೊಟ್ಟಿ, ಎಣ್ಗಾಯಿ ಚಟ್ನಿ, ಜೊತೆಗೆ ಉಪ್ಪಿಟ್ಟು ಅನ್ನೋದು ನನಗೆ ಇವತ್ತು ಗೊತ್ತಾಯ್ತು. ಯಾಕಂತಂದ್ರೆ ಉಪ್ಪಿಟ್ಟು ತಂದಿದ್ದ. ಒಂದು 500-600 ಮೀಟರ್ ಒಂದು ಬಾವಿ ಇದೆ, ಅಲ್ಲಿ ಹೋಗೋಣ ಅಂತೇಳಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ನೋಡಿ ಭೂಮಿ ನೋಡಿ ತುಂಬಾ ಬೇಜಾರಾಗೋಯ್ತು. ಮಳೆ ಅಲ್ಲದೆ ಭೂಮಿ ಎಲ್ಲ ಒಣಗೋಗಿದೆ. ನೆರಳಲ್ಲಿ ಕೂತ್ಕೊಂಡು ಹೊಟ್ಟೆ ತುಂಬಾ ಉಪ್ಪಿಟ್ಟು ತಿಂದ್ವಿ. ಹೊಲದಲ್ಲಿ ಕೂತ್ಕೊಂಡು ಊಟ ಮಾಡೋದು ಅಂದ್ರೆ ಅದು ಖುಷಿನೇ ಬೇರೆ. ನಾನ್ ಬಂದಿರೋದು ನನ್ನ ಗೆಳೆಯನ ಮದುವೆಗೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಮದುವೆ ಸಂಪ್ರದಾಯ ಹೇಗಿರುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.